ಪಾಕಿಸ್ತಾನದಲ್ಲಿ ಒಟ್ಟು ಬರುವಂತದ್ದು 40 ಏರ್ ಬೇಸ್ಗಳಿವೆ, ವಾಯುನೆಲೆಗಳು 40 ಇವೆ. ಅದರಲ್ಲಿ 12 ಪ್ರಮುಖವಾಗಿರುವಂತದ್ದು ಏರ್ಕ್ರಾಫ್ಟ್ಗಳನ್ನು ಕೊಡುವಂತದ್ದು ಫೈಟರ್ ಏರ್ಕ್ರಾಫ್ಟ್ಗಳು, 18 ಕೂಡ ಇನ್ನಿದಾವೆ. ಹೆವಿ ಏರ್ಕ್ರಾಫ್ಟ್ಗಳಿರುವಂತದ್ದು 12ರಲ್ಲಿ. ರಾವಲ್ಪಿಂಡಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಧ್ವಂಸಗೊಳಿಸಿದ್ವಿ. ಸೊ ಇಲ್ಲೇ ಅಣ್ವಸ್ತ್ರ ನಿರ್ವಹಣೆ ಕಮಾಂಡ್ ಕೇಂದ್ರ ಇದೆ. ಕರಾಚಿ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ನಾಶ ಮಾಡಿದ್ವಿ. ಸರ್ಗೋದ್ ಏರ್ ಬೇಸ್ ಮೇಲೆ ಭಾರತ ದಾಳಿಯನ್ನ ಮಾಡ್ತು. ಕಿರಾನ ಹಿಲ್ ಮೇಲೆ ನಾವು ದಾಳಿ ಮಾಡಿಲ್ಲ ಅಂತ ಹೇಳಿದೆ. ಕಿರಾನ ಬೆಟ್ಟದಲ್ಲಿ ಅಣ್ವಸ್ತ್ರ ಇರೋ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತಲೂ ಕೂಡ ಏರ್ ಮಾರ್ಷಲ್ ಎಕೆ ಭಾರತೀಯರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ನಮಗದು ಯಾವುದು ಗೊತ್ತಿಲ್ಲ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ಅನ್ನುವಂಥ ಮಾತನ್ನು ಏರ್ ಮಾರ್ಷಲ್ ಎಕೆ ಭಾರತೀಯರು ಕೂಡ ಮಾತನಾಡ್ತಾ ಹೇಳಿದರು. ಅವರು ಒಂದು ಪ್ರಶ್ನೆ ಕೇಳಿದ್ರಲ್ಲಿ, ಯಾಕೆ ಅಣ್ವಸ್ತ್ರ ಇರುವಂಥ ಜಾಗದ ಮೇಲೆ ನೀವು ಕಿರಾನ ಹಿಲ್ ಮೇಲೆ ದಾಳಿ ಮಾಡಿದ್ರಿ ಅಂತೇಳಿ. ಅಲ್ಲಿ ಅಣ್ವಸ್ತ್ರ ಇದೆಯಾ, ನಮಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅದೊಂದು ಮೆಸೇಜು, ಪದೇ ಪದೇ ಅಣ್ವಸ್ತ್ರ ಬಿಡ್ತೀವಿ, ನಾವು ಅಣ್ವಸ್ತ್ರ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗಿತ್ತು. ನೀವು ಅಣ್ವಸ್ತ್ರ ಬಿಡೋದಿರಲಿ, ಆ ಅಣ್ವಸ್ತ್ರ ನಿಮ್ಮಲ್ಲೇ ಧ್ವಂಸ ಆಗೋ ರೀತಿಯಲ್ಲಿ ನಾವು ಮಾಡುವಂಥ ಕೆಪಾಸಿಟಿ ಭಾರತಕ್ಕಿದೆ ಅನ್ನುವಂಥ ಸಿಂಗಲ್ ಮೆಸೇಜನ್ನು ಆ ಮೂಲಕವಾಗಿ ಕೊಟ್ಟರು. ಓಕೆ, ನನ್ನ ಸಹೋದ್ಯೋಗಿ ರಾಘುವಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ರಾಘು, ಈಗ ಪಾಕಿಸ್ತಾನದಲ್ಲಿರುವಂಥ ಏರ್ ಬೇಸ್ಗಳನ್ನು ಹೊಡೆದುಹಾಕುವಂಥ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಭಾರತ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಪ್ರೂವ್ ಮಾಡಿದೆ. ಇಲ್ಲಿಂದ ಒಳಗಡೆ ನುಗ್ಲಾರ್ದೇನೆ ಇಲ್ಲಿಂದನೇ ಹೊಡೆದುಹಾಕಿದ್ದಾಗಲೇ ಪಾಕಿಸ್ತಾನದ ಏರ್ ಬೇಸ್ಗಳೆಲ್ಲ ಧ್ವಂಸಗೊಂಡು ಹೋಗ್ಬಿಟ್ಟಿದೆ. ಇನ್ನು ಅದಕ್ಕೆ ಮೆಸೇಜು ಪಾಕಿಸ್ತಾನ ಪದೇ ಹೇಳ್ತಾ ಇದ್ದಿದ್ದು ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ, ಹುಷಾರ್ ಅಂತ ಹೇಳಿ. ಅದೇ ಅಣ್ವಸ್ತ್ರವನ್ನು ಇಟ್ಕೊಂಡಿರುವಂಥ ಜಾಗದಲ್ಲೇ ಹತ್ತಿರದಲ್ಲಿ ಬರ್ತೀವಿ ಅಲ್ಲಿಗೂ ಅಂತ ಹೇಳ್ಬಿಟ್ಟು ಅನ್ನೋ ರೀತಿಯಲ್ಲಿ ಮೆಸೇಜನ್ನು ಕೊಟ್ಟಂಗಿದೆ ಅಲ್ವಾ ಇದೆಲ್ಲವೂ ಕೂಡ? ಖಂಡಿತವಾಗಿಯೂ. ಯಾಕಂದರೆ ಮೊನ್ನೆ ಪ್ರಧಾನಿ ಅಂದರೆ ಪಾಕ್ನ ಪ್ರಧಾನಿಯ ವಿಚಾರಕ್ಕೆ ಬರೋದಾದರೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ದು ಏನೂ ಆಗಿಲ್ಲ ಅನ್ನುವಂಥ ವಿಚಾರಗಳನ್ನು ದೇಶದ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ಅದೆಲ್ಲರಿಗೂ ಕೂಡ ಗೊತ್ತಿತ್ತು. ಅವ್ರು ಹೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಹಸಿ ಸುಳ್ಳು ಅನ್ನುವಂಥ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿತ್ತು. ಇದರ ಮಧ್ಯೆ ಈಗ ಭಾರತ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ್ಯಾವ ಏರ್ ಬೇಸ್ಗಳನ್ನು ಪಾಕಿಸ್ತಾನದಲ್ಲಿ ಹೊಡೆದಾಕಿದ್ದೀವಿ, ಜೊತೆಗೆ ನಿಮಗೆ ಯಾವ ಎಚ್ಚರಿಕೆಯನ್ನು ಕೊಡಬೇಕು ಆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಫೋಟೋ ಸಾಕ್ಷಿಗಳ ಮುಖಾಂತರವಾಗಿ ಒಂದಷ್ಟು ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದರೆ. ಸೊ ಅದ್ರ ಪ್ರಕಾರವಾಗಿ ಈಗ ಇವ್ರು ಹೇಳುವಂಥದ್ದು ಕಿರಾನ ಏನಿತ್ತು, ಕಿರಾನದಲ್ಲಿ ನೀವು ದಾಳಿಯನ್ನು ಮಾಡೋದಕ್ಕೆ ಯತ್ನ ಮಾಡಿದ್ರಿ ಅನ್ನುವಂಥ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಬಟ್ ಅದನ್ನು ಭಾರತ ಸ್ಪಷ್ಟವಾಗಿ ಹೇಳಿದೆ, ನಾವು ಅಲ್ಲಿ ಆ ದಾಳಿಯನ್ನು ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದೆ. ಬಟ್ ಅದರಲ್ಲಿ ಅಣ್ವಸ್ತ್ರ ಇತ್ತು ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ಭಾರತೀಯ ಸೇನೆಗೆ ಗೊತ್ತಾಗಿದೆ ಅನ್ನುವಂಥ ಅಂಶಗಳು ಕೂಡ ತಿಳಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಮುಂದೆ ನಿಜಕ್ಕೂ ನೀವು ಪದೇ ಯಾವುದಾದ್ರೂ ಭಾರತದ ವಿರುದ್ಧವಾಗಿ ಉದ್ವಿಗ್ನತೆ ಪರಿಸ್ಥಿತಿಗಳು ಉಂಟಾದಾಗ ಹುಲಿ ಬಂತು ಹುಲಿಯ ಕಥೆ ಹೇಳುವಂತಹ ರೀತಿಯಲ್ಲಿ ನಾವು ಅಣ್ವಸ್ತ್ರವನ್ನು ಹಾಕ್ತೇವೆ ಅನ್ನುವಂಥ ಎಚ್ಚರಿಕೆಗಳನ್ನು ಏನು ಕೊಡ್ತಾ ಇದ್ರೆ, ಮುಂದೆ ಆ ರೀತಿ ಎಚ್ಚರಿಕೆಗಳನ್ನು ನೀವು ಕೊಡೋದಕ್ಕಿಂತ ಮುನ್ನ ಒಮ್ಮೆ ನಮ್ಮ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥ ವಿಚಾರವನ್ನು ಕೂಡ ಈಗ ಒಂದು ರೀತಿಯಲ್ಲಿ ವಾರ್ನಿಂಗ್ ಅನ್ನು ಕೊಡುವಂಥ ಕೆಲಸವನ್ನು ಭಾರತೀಯ ವಾಯುಸೇನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದೊಂದು ದಿನ ಅಂತಹ ಪರಿಸ್ಥಿತಿಗಳು ಬಂದರೆ ನೀವು ಅದನ್ನು ಆಚೆ ತೆಗೆಯೋದಕ್ಕೆ ಮುನ್ನವೇ ಅದನ್ನು ಒಳಭಾಗದಲ್ಲೇ ನಾವು ಅದನ್ನು ಕೊಲಾಪ್ಸ್ ಮಾಡ್ತೇವೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಕಳಿಸ್ತಾ ಹಾಗೆ ಕಾಣ್ತದೆ. ಸೊ ಅದೇ ಕಾರಣಕ್ಕಾಗಿ ಇವತ್ತು ಏರ್ಬೇಸ್ಗಳ ವಿಚಾರ ಇರ್ಬೋದು, ಜೊತೆಗೆ ಅಲ್ಲಿನ ಫೈಟರ್ ಜೆಟ್ಗಳ ವಿಚಾರ ಇರ್ಬೋದು, ಎಲ್ಲವನ್ನ ಕೂಡ ಬಹಳ ಕ್ಲಿಯರ್ ಆಗಿ ನಾವು ಹೊಡೆದು ಉರುಳಿಸಿರುವಂತಹ ಫೋಟೋಗಳೇನಿದೆ ಅವೆಲ್ಲವನ್ನ ಕೂಡ ಸಾಕ್ಷಿ ಸಮೇತ ಬಿಚ್ಚಿಡುವಂಥ ಕೆಲಸವನ್ನು ಸದ್ಯ ಭಾರತೀಯ ಸೇನೆಗೆ ಮಾಡಿದೆ. ಸೊ ಆ ಕಾರಣಕ್ಕಾಗಿಯೂ ಕೂಡ ಈಗ ಅದೊಂದು ಸಂದೇಶ ಅವರಿಗೆ ತಲುಪಿದೆ ಅನ್ನುವಂಥದ್ದು. ಬಟ್ ಮುಂದಿನ ದಿನಗಳಲ್ಲೇನಾದರೂ ಆ ರೀತಿ ಎಚ್ಚರಿಕೆ ಮಾತುಗಳನ್ನು ಆಡಬೇಕಿದ್ರೂ ಕೂಡ ಪಾಕಿಸ್ತಾನ ಒಂದೊಮ್ಮೆ ಯೋಚನೆಯನ್ನು ಮಾಡಿ ಮಾತಾಡಬೇಕಾಗುತ್ತೆ. ಈಗಾಗಲೇ ಭಾರತದ ಶಕ್ತಿ ಏನು ಅಂತ ಗೊತ್ತಾಗಿದೆ. ಸೊ ಆ ನಿಟ್ಟಿನಲ್ಲಿ ಮುಂದೆ ಆದರೂ ಸುಮ್ಮನಿರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅರುಣ್.